Hello students, good afternoon. ನಿಮ್ಮದು ಮ್ಯಾಥಮೆಟಿಕ್ಸ್ ಸೆಕೆಂಡ್ ಇಯರ್ ಆ್ಯನ್ಯುವಲ್ ಎಕ್ಸಾಮ್ ಸ್ಯಾಟರ್ಡೇ ಐತಿ. ಅದಕ್ಕೆ ಸೊ ನಾ ಇವತ್ತು ನಿಮ್ಗೆ ಒಂದಿಷ್ಟು ಇಂಪಾರ್ಟೆಂಟ್ ಸಮ್ಸ್ ಹೆಂಗೆ ಪ್ರಿಪೇರ್ ಮಾಡಬೇಕು ಆ್ಯಂಡ್ ಜಾಸ್ತಿ ಸ್ಕೋರ್ ಹೆಂಗೆ ಮಾಡ್ಬೋದು ಎಕ್ಸಾಮ್ ಒಳಗೆ ಮತ್ತು ಈಸಿಲಿ ಸ್ಟ್ರೆಸ್ ತೊಗೊಲಾರ್ದ ಹೆಂಗೆ ಸ್ಕೋರ್ ಮಾಡ್ಬೋದು ಅನ್ನೋದನ್ನು ನಾನು ನಿಮ್ಗೆ ಒಂದು 10 to 15 minutes ವಿಡಿಯೋದೊಳಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನಿಮ್ಗೆ ಸ್ಟೂಡೆಂಟ್ಸ್ ಆಲ್ರೆಡಿ ಗೊತ್ತದ ನಮ್ಮದು ಮ್ಯಾಥ್ಸ್ ಒಳಗೆ ಈ ಸರ್ತಿ ನಂಬರ್ ಆಫ್ ಆಪ್ಷನ್ಸ್ ಜಾಸ್ತಿ ಇದಾವೆ. ಸೊ ಆಲ್ರೆಡಿ ನಮಗೆ ಗೊತ್ತದ ಪಾರ್ಟ್ 1 ಒಳಗೆ ಟೋಟಲ್ 15 ಕ್ವಶನ್ಸ್ ಇರ್ತಾವೆ. ನೀವು ಅಲ್ಲಿ ಜಸ್ಟ್ 10 ಕ್ವಶನ್ಸಿಗೆ ಅಷ್ಟೇ ಆನ್ಸರ್ ಮಾಡಬೇಕು. ಆ್ಯಂಡ್ ಪಾರ್ಟ್ ಬಿ ಒಳಗೆ 18 ಕ್ವಶನ್ಸ್ ಇರ್ತಾವೆ. ಅಲ್ಲಿ ಜಸ್ಟ್ ನೀವು 10 ಕ್ವಶನ್ಸಿಗೆ ಅಷ್ಟೇ ಆನ್ಸರ್ ಮಾಡಬೇಕು. ಆ್ಯಂಡ್ ಪಾರ್ಟ್ ಸಿ ಅಂದರೆ 3 ಮಾರ್ಕ್ಸಿಗೆ ಇರ್ತಾವೆ. ಸೊ ಇಲ್ಲಿ ನೀವು 18 ಕ್ವಶನ್ಸ್ ಒಳಗೆ ಇಲ್ಲಿನೂ 10 ಅಷ್ಟೇ ಆನ್ಸರ್ ಮಾಡಬೇಕಾಗ್ತೈತಿ. ಆ್ಯಂಡ್ 5 ಮಾರ್ಕ್ಸ್ ಕ್ವಶನ್ಸ್ ಇಲ್ಲಿ ಪಾರ್ಟ್ ಡಿ ಒಳಗೆ 12 ಕ್ವಶನ್ಸ್ ಇರ್ತಾವೆ. ಜಸ್ಟ್ ನೀವು 6 ಕ್ವಶನ್ಸ್ ಅಷ್ಟೇ ಅಟೆಂಪ್ಟ್ ಮಾಡಬೇಕು. ಆ್ಯಂಡ್ ಪಾರ್ಟಿ ಗೊತ್ತದ ನಿಮ್ಗೆ 6+4 ಮಾರ್ಕ್ಸಿಂದು ಅಲ್ಲಿ 3 ಕಂಪ್ಲೀಟ್ ಕ್ವಶನ್ಸ್ ಇರ್ತಾವೆ. ಅದರೊಳಗೆ ಯಾವುದಾದ್ರೂ ಒಂದು ಫುಲ್ ಕ್ವಶನನ್ನು ನೀವು ಅಟೆಂಡ್ ಮಾಡಿದ್ರೆ ಸೊ ನೀವು ಇದು ನಿಮ್ಗೆ ಕಂಪ್ಲೀಟ್ ಆಗಿ ಕ್ವಶನ್ ಪೇಪರ್ ಅನಲೈಸಿಸ್ ಬಗ್ಗೆ ಆಯಿತು. ಸೊ ನಿಮ್ಗೆ ಇಲ್ಲಿ ಪಾರ್ಟ್ ವೈಸ್ನ ಹೇಳ್ಕೊತ ಹೋಗ್ತೀನಿ ಸ್ಟೂಡೆಂಟ್ಸ್ ಯಾವ್ಯಾವ ಟಾಪಿಕ್ ಮೇಲೆ ಹೆಂಗೆ ಪ್ರಿಪೇರ್ ಆಗಬೇಕಂತ. ಸೊ ಫಸ್ಟ್ ನಾವು ಪಾರ್ಟಿಯಿಂದ ಕಾನ್ಸಂಟ್ರೇಷನ್ ಮಾಡೋಣ. ನಾ ಹೇಳಿದೆ ನಿಮ್ಗೆ ಪಾರ್ಟಿ 6+4 ಮಾರ್ಕ್ಸಿಗೆ ಇರುತ್ತೆ. ಫಸ್ಟ್ ನಾವು 6 ಮಾರ್ಕ್ಸಿನ ಕ್ವಶನ್ ಕನ್ಸಿಡರ್ ಮಾಡೋಣ. ಆ್ಯಕ್ಚುಲಿ ಇಲ್ಲಿ ನಮಗೆ ಕ್ವಶನ್ 64, 65, 66ಗೆ ಹೋಗಿ ರೀಚ್ ಆಗ್ತದೆ. ಕ್ವಶನ್ ಪೇಪರ್ ಎಂಡ್ ಆಗೋದು 66ಗೆ ಎಂಡ್ ಆಗ್ತದೆ. 64, 65, 66 ಇಲ್ಲಿ 6 ಮಾರ್ಕ್ಸಿಂದ ಒಂದು ಕ್ವಶನ್ ನಿಮಗೆ ಬಂದು ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್ ಎಕ್ಸಸೈಸ್ 6.5 ಇಂದ ಬರುತ್ತೆ. ಆ್ಯಂಡ್ ಇನ್ನೊಂದಂತರ ಗೊತ್ತದ ಸ್ಟೂಡೆಂಟ್ಸ್ ನಿಮ್ಗೆ LPP ಇಂದ ಒಂದು ಕ್ವಶನ್ ಬರ್ತೈತಿ. ಆ್ಯಂಡ್ ಇನ್ನೊಂದು ಇಂಟಿಗ್ರೇಷನ್ ಒಳಗೆ ಪ್ರಾಪರ್ಟೀಸ್ ಆಫ್ ಇಂಟಿಗ್ರೇಷನ್ಸ್ ಬರ್ತಾವೆ. ಸೊ ಇದ್ರೊಳಗೆ ನೋಡ್ರಿ ನೀವು ಯಾವುದಾದ್ರೂ ಒಂದು ಕಂಪ್ಲೀಟ್ ಆಗಿ ಪ್ರಿಪೇರ್ ಆಗ್ರಿ. ಆ್ಯಂಡ್ ಇದ್ರ ಜೊತೆಗೆ ನಿಮ್ಗೆ ಐ ಥಿಂಕ್ ನಿಮ್ಗೆ LPP ಪ್ರಿಪೇರ್ ಆಗೋದು ಈಸಿ ಅನ್ಸುತ್ತೆ. ಒಂದು ಸ್ವಲ್ಪ ಜನಕ್ಕೆ ಇಂಟಿಗ್ರೇಷನ್ ಪ್ರಿಪೇರ್ ಆಗೋದು ಈಸಿ ಅನ್ಸುತ್ತೆ. ಸೊ ನಿಮ್ಗೆ ನೋಡ್ರಿ ಯಾವ್ದು ಈಸಿ ಅನ್ಸುತ್ತೆ ಅದನ್ನು ಮಾಡ್ಕೊರಿ. LPP ಇಲ್ಲ ಇಂಟಿಗ್ರೇಷನ್ ಮಾಡ್ಕೊರಿ. ಸೊ ಅದ್ರ ಜೊತೆಗೆ ಸಮ್ 4 ಮಾರ್ಕ್ಸಿಂದ ಎಲ್ಲಿಂದ ಬರುತ್ತೆ ಅಂದ್ರೆ ಡಿಟರ್ಮಿನೆಂಟ್ಸಿಂದ 2 ಬರ್ತವೆ ಸ್ಟೂಡೆಂಟ್ಸ್. ಡಿಟರ್ಮಿನೆಂಟ್ಸ್ ನಿಮ್ಗೆ ಎಕ್ಸಸೈಸ್ ನೋಡ್ರಿ ಇಲ್ಲಿ ಡಿಟರ್ಮಿನೆಂಟ್ಸ್ ನಿಮ್ಗೆ 4 ಮಾರ್ಕ್ಸಿಂದು ಎಕ್ಸಸೈಸ್ 4.2 ಒಳಗೆ ಕ್ವಶನ್ ನಂಬರ್ 18 ಇಂದ 14ವರೆಗೂ ಕ್ವಶನ್ಸ್ ಇದಾವಲ್ಲ ಅದ್ರೊಳಗೆ ಅವೆಲ್ಲ ಪ್ರಿಪೇರ್ ಆಗ್ರಿ. ಅದ್ರೊಳಗಿಂದ ಒಂದು ಕ್ವಶನ್ ಬರೋ ಚಾನ್ಸಸ್ ಐತಿ. ಇಲ್ಲಾಂದ್ರೆ ನೀವು ಪೇಜ್ ನಂಬರ್ 131 ಒಳಗೆ ಎಕ್ಸಾಂಪಲ್ ನಂಬರ್ 26 ನೋಡ್ಕೊರಿ. ಎಕ್ಸಾಂಪಲ್ ನಂಬರ್ 26 ಒಳಗೆ ಅದೇ ಎಕ್ಸಸೈಸ್ ಒಳಗೆ ಇನ್ನೊಂದು ಸಮ್ ಐತಿ. ಸೊ ಅವು 2 ಸಮ್ ನೋಡ್ಕೊರಿ. ಅದ್ರೊಳಗಿಂದ ಒಂದು ಸಮ್ ಬರೋ ಚಾನ್ಸಸ್ ಅದ. ಇಲ್ಲಾಂತಂದ್ರೆ ನಿಮ್ಗೆ ಕಂಟಿನ್ಯೂಟಿ ಡಿಫರೆನ್ಷಿಯಾಬಿಲಿಟಿ ಒಳಗೆ ಎಕ್ಸಸೈಸ್ 5.1 ಒಳಗೆ ಫೈಂಡಿಂಗ್ ದ ವ್ಯಾಲ್ಯೂ ಆಫ್ ಕೆ ಅದ ಮತ್ತು ಇನ್ನೊಂದು ಸಮ್ಮು ಫೈಂಡಿಂಗ್ ದ ವ್ಯಾಲ್ಯೂ ಆಫ್ ಎ ಆ್ಯಂಡ್ ಬಿ ಅದ. ಫಂಕ್ಷನ್ ಕಂಟಿನ್ಯೂಸ್ ಇದ್ದಾಗ ಯು ಹ್ಯಾವ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಆ್ಯಂಡ್ ಫೈಂಡಿಂಗ್ ದ ವ್ಯಾಲ್ಯೂ ಆಫ್ ಎ ಆ್ಯಂಡ್ ಬಿ. ಸೊ ಈ ಸಮ್ ನೋಡ್ಕೊರಿ. ಇವೆಲ್ಲ 4 ಮಾರ್ಕ್ಸಿಗೆ ಇವೆಲ್ಲ 4 ಮಾರ್ಕ್ಸಿಂದು 3 ಪ್ರಿಪೇರ್ ಆಗ್ರಿ. ಆ್ಯಂಡ್ LPP ಜೊತೆಗೆ ಇವು ಯಾವುದರ ಒಂದು ಬರ್ಬೋದು, ಇಲ್ಲ ಇಂಟಿಗ್ರೇಷನ್ ಒಳಗೆ ಇದು ಯಾವುದ್ರ ಜೊತೆಗೆ ಒಂದು ಬರ್ಬೋದು. ಸೊ 6 ಮಾರ್ಕ್ಸಿಂದು 1 ಪ್ರಿಪೇರ್ ಆಗ್ರಿ. 4 ಮಾರ್ಕ್ಸಿಂದು ಇವು 3 ಪ್ರಿಪೇರ್ ಆಗ್ರಿ. ಸೊ ನೀವು ಈಸಿಲಿ ಇಲ್ಲಿ ಪಾರ್ಟಿ ಒಳಗೆ 10 ಮಾರ್ಕ್ಸ್ ತೊಗೊಳ್ಳುವಂಥ ಚಾನ್ಸಸ್ ಅದ. ಆ್ಯಂಡ್ ನೆಕ್ಸ್ಟ್ ಇವಾಗ ನಾವು ಪಾರ್ಟ್ ಡಿ ಮೇಲೆ ಕಾನ್ಸಂಟ್ರೇಷನ್ ಮಾಡೋಣ. ಪಾರ್ಟ್ ಡಿ ಒಳಗೆ 5 ಮಾರ್ಕ್ಸ್ ಕ್ವಶನ್ ನೋಡಿರಿ ಸ್ಟೂಡೆಂಟ್ಸ್. ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ ಒಳಗೆ ಆ್ಯಕ್ಚುಲಿ ಲಾಸ್ಟ್ ಇಯರು 5 ಮಾರ್ಕ್ಸಿಗೆ 1 ಕ್ವಶನ್ ಬರ್ತಿತ್ತು. ಬಟ್ ಈ ವರ್ಷ 2 ಕ್ವಶನ್ಸ್ ಬರ್ತಾವೆ. 2 ಕ್ವಶನೂ ಭಾಳ ಈಸಿ ಇದಾವೆ. ಒಂದು ಕ್ವಶನ್ ಏನು ಕೇಳ್ತಾರಂದ್ರೆ ಒಂದು ಫಂಕ್ಷನ್ ಕೊಡ್ತಾರೆ 1, 1 ಆ್ಯಂಡ್ ಆನ್ ಟು ಅನ್ನೋದನ್ನು ನೀವು ಅದನ್ನು ಫೈಂಡ್ ಮಾಡಿ 1, 1 ಆ್ಯಂಡ್ ಆನ್ ಟು ಇದ್ರೆ ನಿಮ್ಮ ಆನ್ಸರ್ನ ಜಸ್ಟಿಫಿಕೇಶನ್ ಮಾಡಬೇಕು. ಅಂದರೆ ವೆದರ್ ದ ಫಂಕ್ಷನ್ ಈಸ್ ಬೈಜೆಕ್ಟಿವ್ ಆರ್ ನಾಟ್ ಅದನ್ನು ಜಸ್ಟಿಫಿಕೇಶನ್ ಕೊಟ್ಟರೆ ನಿಮ್ಗೆ ಅಲ್ಲಿ 5 ಮಾರ್ಕ್ಸ್ ಬರುತ್ತೆ. ಇನ್ನೊಂದು ಕ್ವಶನ್ ಅಂದರೆ ಸೇಮ್ ಥಿಂಗ್ ಅದನ್ನು 1, 1 ಆ್ಯಂಡ್ ಆನ್ ಟುನ ಪ್ರೂವ್ ಮಾಡಿ ಇನ್ವರ್ಟಿಬಲ್ ಅಂತ ಪ್ರೂವ್ ಮಾಡಿ ಆ ಫಂಕ್ಷನ್ ಅದು ಇನ್ವರ್ಸ್ ಫೈಂಡ್ ಮಾಡಬೇಕು. ಎರಡೂ ಆಬ್ವಿಯಸ್ಲಿ ಎರಡಕ್ಕೂ ಕಾನ್ಸೆಪ್ಟ್ ಸೇಮ್ ಅದ. ಸೊ ನೀವು 2 ಕ್ವಶನ್ ಅವು ಎರಡನ್ನೂ ಮಾಡ್ಕೊಂಡು ಬಿಟ್ಟರೆ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಒಳಗೆ ನಿಮಗೆ 10 ಮಾರ್ಕ್ಸ್ ಈಸಿಲಿ ಬರುತ್ತೆ. 5 ಮಾರ್ಕ್ಸಿಂದ ನೀವು 6 ಅಷ್ಟು ಬರೀಬೇಕು. ಸೊ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಒಳಗೆ ನೀವು ಈಸಿಲಿ 2 ಕ್ವಶನ್ಸ್ ಬರುವಂಥ ಚಾನ್ಸಸ್ ಇದೆ. ಆ್ಯಂಡ್ ಮ್ಯಾಟ್ರಿಸಸ್ ಮೇಲೆ ಅಂತೂ ಗೊತ್ತದ ನಿಮ್ಗೆ ಒಂದಿಷ್ಟು ಫಿಕ್ಸ್ ಕ್ವಶನ್ಸ್ ಅದಾವೆ. ಒಂದಿಷ್ಟೆಲ್ಲ ಪ್ರೀವಿಯಸ್ ಇಯರ್ದು ಕ್ವಶನ್ ಪೇಪರ್ ನೋಡ್ರಿ, ಅದ್ರೊಳಗಿನ ಕ್ವಶನ್ಸ್ ಮಾಡಿರಿ. ಮ್ಯಾಟ್ರಿಸಸ್ ಅಂತೂ ಭಾಳ ಈಸಿ ಐತಿ. ಅಲ್ಜಿಬ್ರಾ ಆಫ್ ಮ್ಯಾಟ್ರಿಸಸ್ ಮೇಲೆ ಬರ್ತೈತಿ. ಪ್ರಾಡಕ್ಟ್ ಆಫ್ ದ ಮ್ಯಾಟ್ರಿಕ್ಸ್ ಬರ್ಬೋದು, ಇಲ್ಲ ಅಸೋಸಿಯೇಟಿವ್ ಪ್ರಾಪರ್ಟಿ ಪ್ರೂವ್ ಮಾಡೋದಿರ್ಬೋದು, ಇಲ್ಲ ಅದ್ರದ್ದು ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಪ್ರೂವ್ ಮಾಡೋದಿರ್ಬೋದು. ಸೊ ಇದ್ರ ಮೇಲೆ ಒಂದು ಸಮ್ ಬರ್ತೈತಿ, ಅದು 5 ಮಾರ್ಕ್ಸಿಗೆ ಇರುತ್ತೆ. ಆ್ಯಂಡ್ ಆಲ್ಸೋ ಡಿಟರ್ಮಿನೆಂಟ್ಸ್ ಮೇಲೇನು ಭಾಳ ಈಸಿ ಇದೆ ಸ್ಟೂಡೆಂಟ್ಸ್. ಇನ್ವರ್ಸ್ ಆಫ್ ದ ಮ್ಯಾಟ್ರಿಕ್ಸ್ ಫೈಂಡ್ ಮಾಡಬೇಕು ಡಿಟರ್ಮಿನೆಂಟ್ಸ್ ಒಳಗೆ. ಅಡ್ಜಾಯಿಂಟ್ ಆಫ್ ದ ಮ್ಯಾಟ್ರಿಕ್ಸ್ ಯೂಸ್ ಮಾಡಿ ಅದ್ರೊಳಗೂ ನೀವು ನೋಡ್ರಿ ಮಾಡೆಲ್ ಕ್ವಶನ್ ಪೇಪರ್ ನೋಡ್ರಿ ಒಂದಿಷ್ಟು ಫಿಕ್ಸ್ ಸಮ್ಸ್ ಅದ ಅವೆಲ್ಲ ಮಾಡ್ಕೊರಿ. ಅವೆಲ್ಲ ಮಾಡ್ಕೊಂಡ್ರೆ ಒಂದು ಕ್ವಶನ್ ಅಂತೂ ಫಿಕ್ಸ್ ಬರ್ತೈತಿ. ಆ್ಯಂಡ್ ನೆಕ್ಸ್ಟ್ ಕಂಟಿನ್ಯೂಟಿ ಆ್ಯಂಡ್ ಡಿಫರೆನ್ಷಿಯಾಬಿಲಿಟಿ ನೋಡಿರಿ. ಆ 5 ಮಾರ್ಕ್ಸಿಂದು 1 ಕ್ವಶನ್ ನೋಡಿರಿ ನಿಮ್ಗೆ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಅದ. ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಮೇಲೆ ಒಂದು ಫಿಕ್ಸ್ ಕ್ವಶನು. ಇದು ಎಷ್ಟು ಈಸಿ ಐತಂದ್ರೆ ಯಾವ ಸ್ಟೂಡೆಂಟ್ ಬೇಕಾದರೂ ಮಾಡ್ಬೋದು. ಓಕೆ, ಇದೊಂದು ಸಮ್ ಮಾಡ್ಕೊರಿ. ಆ್ಯಂಡ್ ನೆಕ್ಸ್ಟ್ ನೋಡಿರಿ ನಿಮ್ಗೆ ಹೇಳಿದೆ ನಾನು ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ 2, ಮ್ಯಾಟ್ರಿಸಸ್ 3 ಆಯಿತು, ಡಿಟರ್ಮಿನೆಂಟ್ಸ್ 4 ಆಯಿತು, ಕಂಟಿನ್ಯೂಟಿ ಡಿಫರೆನ್ಷಿಯಾಬಿಲಿಟಿ 5 ಆಯಿತು. ನೆಕ್ಸ್ಟ್ ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್ಸ್ ಎಕ್ಸಸೈಸ್ 6.2 ಮಾಡ್ಕೊರಿ. ಎಕ್ಸಸೈಸ್ 6.2 ಒಳಗೆ ಮಾಡ್ಕೊಂಡ್ರಿ ಅಂತಂದ್ರೆ ನಿಮ್ಗೆ ಅಲ್ಲಿ ಒಂದು 5 ಮಾರ್ಕ್ಸ್ ಕ್ವಶನ್ ಬರೋ ಚಾನ್ಸಸ್ ಅದ. ಸೊ ನೀವು ಇಷ್ಟ ಪರ್ಫೆಕ್ಟಾಗಿ ಮಾಡಿದ್ರಿ ಅಂದ್ರೆ
ನೀವು 5 ಮಾರ್ಕ್ಸಿಗೆ 12 ಕ್ವಶನ್ಸ್ ಒಳಗೆ 6 ಬರೆಯೋದಿದೆ. ಸೊ ಆಬ್ವಿಯಸ್ಲಿ ನೀವು ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್ಸ್ ಇವು ಅಷ್ಟು ಟಾಪಿಕ್ ಪ್ರಿಪೇರ್ ಆದ್ರಿ ಅಂದ್ರೆ 5 ಮಾರ್ಕ್ಸಿಂದು ಎಲ್ಲಾನು ಕ್ವಶನ್ಸ್ ನೀವು ಪರ್ಫೆಕ್ಟ್ ಆದಂಗೆ ಅಂದರೆ 6 ಕ್ವಶನ್ಸ್ ಬರ್ತಾವೆ, 30 ಮಾರ್ಕ್ಸ್ ಬರ್ತೈತಿ ಸ್ಟೂಡೆಂಟ್ಸ್. ನೀವು ಸ್ಟಾರ್ಟಿಂಗ್ ಇವು 6 ಟಾಪಿಕ್ ಏನದವಲ್ಲ ನಾ ಹೇಳಿದ ಟಾಪಿಕ್ ಅಷ್ಟು ಪ್ರಿಪೇರ್ ಆದರೆ 30 ಮಾರ್ಕ್ಸ್ ಬರ್ತೈತಿ ನಿಮ್ಗೆ. ಸೊ ನಿಮ್ಗೆ ರಿಸ್ಕ್ ತೊಗೊಳ್ಳೋದು ಬೇಡ ಅಂತಂದ್ರೆ ಇನ್ನೊಂದು ಎಕ್ಸ್ಟ್ರಾ ಪ್ರಿಪೇರ್ ಆಗ್ತೀನಿ ಅಂತಂದ್ರೆ 3D ಮ್ಯಾಗಿಂದ ಒಂದು ಸಮ್ ಬರ್ತೈತಿ. 3D ಮೇಲೆ 5 ಥೇರಮ್ ಅದಾವೆ, ಆ 5 ಥೇರಮ್ ಒಳಗೆ ಒಂದು ಫಿಕ್ಸ್ ಥೇರಮ್ ಬರೋದದ 3 ಡೈಮೆನ್ಷನ್ ಜೊಮೆಟ್ರಿ ಒಳಗೆ, ಅದೊಂದು ಎಕ್ಸ್ಟ್ರಾ ಮಾಡ್ಕೊರಿ. ಬೇಕಿದ್ರೆ ನಿಮ್ಗೆ ಯಾವ್ದಾರ ಒಂದು ಸಮ್ ಇಲ್ಲಿ ಕನ್ಫ್ಯೂಷನ್ ಆದ್ರೂ 3 ಡೈಮೆನ್ಷನ್ ಜೊಮೆಟ್ರಿದು ಒಂದು ಸಮ್ ಮಾಡಿದ್ರಿ ಅಂದ್ರೆ ಅದೊಂದು ಎಕ್ಸ್ಟ್ರಾ ಆ್ಯಕ್ಚುಲಿ ಇದು 7 ಕ್ವಶನ್ಸ್ ಮಾಡಿದ್ರೆ ಒಂದು ಕ್ವಶನ್ ನಿಮ್ಗೆ ಅಲ್ಲಿ ಬರ್ತೈತಿ. ಆ್ಯಂಡ್ ಅದ್ರ ಜೊತೆಗೆ ನೋಡ್ರಿ ಇಂಟಿಗ್ರೇಷನ್ 5 ಮಾರ್ಕ್ಸ್ ಬರುತ್ತೆ, ನೋಡ್ಕೊರಿ. ನಿಮ್ಗೆ ಈಸಿ ಅನ್ಸಿದ್ರೆ ಇದನ್ನು ಮಾಡ್ಕೊರಿ. ಅಪ್ಲಿಕೇಶನ್ಸ್ ಆಫ್ ಇಂಟಿಗ್ರೇಷನ್ 1 ಬರುತ್ತೆ, ಅದು ಎಕ್ಸಸೈಸ್ 8.2 ಇಂದ ಬರುತ್ತೆ. ಸೊ 8.2 ಒಳಗಿಂದ ಎಲ್ಲ ಸಮ್ಸ್ ಮಾಡಿದ್ರೆ ಒಂದು ಸಮ್ ಅಲ್ಲಿಂದ ಬರುತ್ತೆ. ಮತ್ತು ಡಿಫ್ರೆನ್ಷಿಯಲ್ ಇಕ್ವೇಷನ್ 1 ಸಮ್ ಬರ್ತೈತಿ. ಆಮೇಲೆ 3D ಅಂತೂ ಹೇಳಿದೆ ನಿಮ್ಗೆ. ಆಮೇಲೆ ಪ್ರೊಬಾಬಿಲಿಟಿ ಒಂದು ನೋಡ್ಕೊರಿ, ಪ್ರೊಬಾಬಿಲಿಟಿನೂ ಈಸಿ ಅದ. ಬೈನೋಮಿಯಲ್ ಡಿಸ್ಟ್ರಿಬ್ಯೂಷನ್ ಮೇಲೆ 5 ಮಾರ್ಕ್ಸ್ ಕ್ವಶನ್ ಬರುತ್ತೆ ನಿಮ್ಗೆ. ನೋಡ್ರಿ ಇವಿಷ್ಟೆಲ್ಲ 5 ಮಾರ್ಕ್ಸಿಗೆ ಕೇಳ್ತಾರೆ, 12 ಕ್ವಶನ್ಸ್ ಬರ್ತಾವೆ. ನೀವು ಇಲ್ಲಿ 6 ಕ್ವಶನ್ ಅಷ್ಟು ಅಟೆಂಪ್ಟ್ ಮಾಡಬೇಕು. ಓಕೆ, ನಾ ಹೇಳಿದ ಸ್ಟಾರ್ಟಿಂಗ್ 6 ಅಂತೂ ಈಸಿ ಇದಾವೆ, ಅದ್ರ ಜೊತೆಗೆ 3D ಒಂದು ಎಕ್ಸ್ಟ್ರಾ ಮಾಡ್ಕೊರಿ, ಬೇಕಿದ್ರೆ ಪ್ರೊಬಾಬಿಲಿಟಿ ಒಂದು ಎಕ್ಸ್ಟ್ರಾ ಮಾಡ್ಕೊರಿ. ಸೊ ಇಷ್ಟು ಮಾಡಿದರೆ ನಿಮ್ಗೆ 5 ಮಾರ್ಕ್ಸಿಗೆ 6 ಬರೋದ್ರಿ ಅಂದ್ರೆ ನಿಮಗೆ 30 ಮಾರ್ಕ್ಸ್ ಇಲ್ಲಿ ಬರ್ತಾವೆ. ಓಕೆ, ನೆಕ್ಸ್ಟ್ ನಾವು ಪಾರ್ಟ್ ಸಿಗೆ ಹೋಗೋಣ. 3 ಮಾರ್ಕ್ಸ್ ಕ್ವಶನ್ಸ್. ಇನ್ 3 ಮಾರ್ಕ್ಸ್ ಕ್ವಶನ್ಸ್ ನೋಡ್ರಿ, ಇಲ್ಲಿ ಫಸ್ಟ್ ಟಾಪಿಕ್ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಐತಲ್ಲ, 3 ಮಾರ್ಕ್ಸಿಂದು ಒಂದು ಇಷ್ಟು ಈಸಿ ಇರ್ತೈತೆ ಅಲ್ಲಿ ಕ್ವಶನ್. ಸ್ಟೂಡೆಂಟ್ ಒಂದು ರಿಲೇಷನ್ ಅವ್ರು ಕೊಟ್ಟಿರ್ತಾರೆ, ನೀವು ಅದನ್ನು ಅವ್ರು ಕೇಳಿರ್ತಾರೆ ಕ್ವಶನ್, ಜಸ್ಟಿಫೈ ವೆದರ್ ದ ರಿಲೇಷನ್ ಇಸ್ ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್. ಇವು ಮೂರನ್ನು ನೀವು ಅದನ್ನ ಮೇಲೆ ವೆರಿಫೈ ಮಾಡಿ ಅವ್ರು ಏನು ಕೇಳಿರ್ತಾರೆ ಕ್ವಶನಿಗೆ ನೀವು ಆನ್ಸರ್ ಮಾಡಿದ್ರಿ ಅಂದ್ರೆ 3 ಮಾರ್ಕ್ಸ್ ನಿಮ್ಗೆ ಈಸಿಲಿ ಬರ್ತೈತಿ. ಆ್ಯಂಡ್ ಇಂಟಿಗ್ರೇಷನ್ ಒಳಗೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅದ 3 ಮಾರ್ಕ್ಸಿಂದ ಒಂದು ಕ್ವಶನ್ ಬರುತ್ತೆ ಅಲ್ಲಿ. ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಒಳಗೆ ಎರಡು ಅದಾವು ಎಕ್ಸಸೈಸು. ಅವು ಎರಡು ಎಕ್ಸಸೈಸ್ ನೀವು ಪ್ರಿಪೇರ್ ಆದ್ರಿ ಅಂದ್ರೆ ಟೋಟಲ್ ನಿಮಗೆ 9 ಮಾರ್ಕ್ಸ್ ಬರ್ತೈತಿ. ಅದು ಈಸಿಯೆಸ್ಟ್ ಟಾಪಿಕ್ ಅದ, ಅದ್ರೊಳಗೆ 3 ಮಾರ್ಕ್ಸಿಂದ ಒಂದು ಬರ್ತೈತಿ. ಆ್ಯಂಡ್ ಮ್ಯಾಟ್ರಿಸಸ್ ಮೇಲೆ ಒಂದು 3 ಮಾರ್ಕ್ಸಿಂದ ಈಸಿ ಇದೆ ಸ್ಟೂಡೆಂಟ್ಸ್. 2 ಮ್ಯಾಟ್ರಿಕ್ಸ್ ಕೊಟ್ಟಿರ್ತಾರೆ, ಅದ್ರೊಳಗೆ ಎಕ್ಸ್ ಮತ್ತು ವೈ ವ್ಯಾಲ್ಯೂಸ್ ಫೈಂಡ್ ಮಾಡೋದಿರ್ತೈತಿ. ಆ ಟೈಪ್ ಸಮ್ಸ್ ಇರ್ತಾವೆ. ಮತ್ತು ಡಿಟರ್ಮಿನೆಂಟ್ಸ್ ಮೇಲೆ 1 ಕ್ವಶನ್ಸ್ ಬರ್ತೈತಿ. ಆ್ಯಂಡ್ ನೀವು ಕ್ವಶನ್ ಪೇಪರ್ ನೋಡಿರಿ, ಪ್ರೀವಿಯಸ್ ಕ್ವಶನ್ ಪೇಪರ್ ನೋಡಿರಿ, ಮ್ಯಾಟ್ರಿಸಸ್ ಒಳಗೆ ಡಿಟರ್ಮಿನೆಂಟ್ಸ್ ಒಳಗೆ 3 ಮಾರ್ಕ್ಸಿಂದು ಯಾವ ಟೈಪ್ ಕ್ವಶನ್ ಬರ್ಬೋದು ಅಂತ ಗೊತ್ತಾಗ್ತೈತಿ. ಆ್ಯಕ್ಚುಲಿ ಡಿಟರ್ಮಿನೆಂಟ್ಸ್ 3 ಮಾರ್ಕ್ಸು ಈ ವರ್ಷ ಇದು ಎಕ್ಸ್ಟ್ರಾ ಆ್ಯಡ್ ಆಗಿದ್ದು ಕ್ವಶನ್. ಡಿಟರ್ಮಿನೆಂಟ್ಸ್ ಪ್ರಾಪರ್ಟಿ ಮೇಲೆ ಈ ಸಮ್ ಕೇಳುವಂಥ ಚಾನ್ಸಸ್ ಅದ. ಸೊ ಕ್ವಶನ್ ಪೇಪರ್ ನೋಡಿರಿ, ಒಂದಿಷ್ಟು ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ನಿಮ್ಗೆ ಅದ್ರ ಮೇಲೆ ಗೊತ್ತಾಗ್ತೈತಿ. ಪ್ರೀವಿಯಸ್ ಅಂದರೆ ಆ್ಯಕ್ಚುಲಿ ಈ ವರ್ಷದ್ದು ಬೇರೆ ಡಿಸ್ಟ್ರಿಕ್ಟ್ ಒಳಗೆ ನಡೆದಿದ್ದಂಥ ಪ್ರಿಪ್ರೇಟರಿ ಎಕ್ಸಾಮ್ಸ್ ಕ್ವಶನ್ ಪೇಪರ್ನ ಕಲೆಕ್ಟ್ ಮಾಡ್ಕೊರಿ. ಅವಾಗ ನಿಮ್ಗೆ 3 ಮಾರ್ಕ್ಸಿಂದ ಯಾವ ಟೈಪ್ ಸಮ್ ಬರುತ್ತೆ ಅನ್ನೋದು ಗೊತ್ತಾಗ್ತೈತಿ. ಆ್ಯಂಡ್ ಆಲ್ಸೋ ಕಂಟಿನ್ಯೂಟಿ ಡಿಫ್ರೆನ್ಷಿಯಾಬಿಲಿಟಿ ನೋಡಿ ಸ್ಟೂಡೆಂಟ್ಸ್, ಇಲ್ಲಿ 3 ಕ್ವಶನ್ಸ್ ಕೇಳ್ತಾರೆ. 3 ಮಾರ್ಕ್ಸಿಗೆ 3 ಕ್ವಶನ್. ಡಿಫ್ರೆನ್ಷಿಯೇಷನು ಮೋಸ್ಟ್ ಈಸಿ ಅದ, ಭಾಳ ಅಂದ್ರೆ ಭಾಳ ಈಸಿ ಐತಿ. ಡಿಫ್ರೆನ್ಷಿಯೇಷನ್ ಮಾಡಿದ್ರಿ ಅಂದ್ರೆ 3 ಕ್ವಶನ್ ಬರ್ತಾವೆ ನಿಮ್ಗಲ್ಲಿ, ಅಂದ್ರೆ ಈಸಿಲಿ ನೀವು 9 ಮಾರ್ಕ್ಸ್ ತೊಗೋಬೋದು ಅಲ್ಲಿಂದ. ಆ್ಯಂಡ್ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್ ಮೇಲೇನು ಒಂದು ಸಮ್ ಬರ್ತೈತಿ. ಇದನ್ನು ನೋಡ್ಕೊರಿ, ನಿಮಗೆ ಮ್ಯಾಕ್ಸಿಮಮ್ ಆ್ಯಂಡ್ ಮಿನಿಮಮ್ ಮೇಲೆ ಬರ್ಬೋದು, ಇಲ್ಲ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಮೇಲೆ ಬರ್ಬೋದು. ಅದೂ ಈಸಿ ಅದ ಆಲ್ಮೋಸ್ಟ್. ಆ್ಯಂಡ್ ಇಂಟಿಗ್ರೇಷನ್ ಮೇಲೇನು ಸ್ಟೂಡೆಂಟ್ಸು 3 ಕ್ವಶನ್ಸ್ ಬರ್ತಾವೆ. 3 × 3 ಇಲ್ಲಿ 9 ಮಾರ್ಕ್ಸ್ ಬರೋ ಚಾನ್ಸಸ್ ಇದೆ ನಿಮ್ದು. ಆ್ಯಂಡ್ ಅಪ್ಲಿಕೇಶನ್ ಆಫ್ ಇಂಟಿಗ್ರೇಷನ್ ಮೇಲೇನು 1 ಸಮ್ ಬರ್ತೈತಲ್ಲಿ, 8.1 ಒಳಗೆ 1 ಸಮ್ ಬರುತ್ತೆ. ಸೊ ನೀವು ಅಪ್ಲಿಕೇಶನ್ ಆಫ್ ಇಂಟಿಗ್ರೇಷನ್ ಒಳಗೆ 2 ಎಕ್ಸಸೈಸ್ ಅದಾವೆ. ನೀವು 2 ಎಕ್ಸಸೈಸ್ ಕಂಪ್ಲೀಟ್ ಪ್ರಿಪೇರ್ ಆದ್ರಿ ಅಂದ್ರೆ 5 ಮಾರ್ಕ್ಸಿಗೆ ಒಂದು, 3 ಮಾರ್ಕ್ಸಿಗೆ ಒಂದು, ಟೋಟಲ್ 8 ಮಾರ್ಕ್ಸ್ ನಿಮಗೆ ಬರೋ ಚಾನ್ಸಸ್ ಇದೆ. ಆ್ಯಂಡ್ ಆಲ್ಸೋ ಡಿಫ್ರೆನ್ಷಿಯಲ್ ಇಕ್ವೇಷನ್ಸ್ ನೋಡ್ರಿ, ಇದ್ರೊಳಗೆ 3 ಮಾರ್ಕ್ಸಿಂದು 2 ಕ್ವಶನ್ ಬರ್ತಾವೆ. ಅವು ಎರಡನ್ನೂ ಪ್ರಿಪೇರ್ ಆದ್ರಿ ಅಂದ್ರೆ ನಿಮ್ಗೆ ಅಲ್ಲಿ 6 ಮಾರ್ಕ್ಸ್ ಬರೋ ಚಾನ್ಸಸ್ ಅದ. ಆ್ಯಂಡ್ ವೆಕ್ಟರ್ಸ್ ಅಂತೂ ಗೊತ್ತದ, ವೆಕ್ಟರ್ಸ್ ಮೇಲೆ ಭಾಳ ಈಸಿ ಇರ್ತೈತಿ. ಇನ್ ಕೇಸ್ ನಿಮ್ಗೆ ಡಿಫ್ರೆನ್ಷಿಯಲ್ ಇಕ್ವೇಷನ್ ಕನ್ಫ್ಯೂಷನ್ ಆಗ್ತಿತ್ತು ಅಂದ್ರೆ ವೆಕ್ಟರ್ಸ್ ಮೇಲಿನ ಸಮ್ಸ್ ಮಾಡಿರಿ. ವೆಕ್ಟರ್ಸ್ ಮತ್ತು 3D ಎರಡೂ ಸೇರಿ ನಿಮ್ಗೆ 3 ಕ್ವಶನ್ಸ್ ಬರ್ತಾವೆ. 3 ಮಾರ್ಕ್ಸಿಂದ 2 ಕ್ವಶನ್ಸ್ ಬರ್ತಾವೆ. ಆ್ಯಂಡ್ ಆಲ್ಸೋ ಪ್ರೊಬಾಬಿಲಿಟಿ ಮೇಲೆ ಒಂದದ, ಅದು ಅಂತೂ ನಿಮಗೆ ಸ್ಟೂಡೆಂಟ್ಸ್ ಗೊತ್ತದ, ಬೇಸ್ ಥಿಯರಮ್ ಅಂತ ಬರ್ತೈತಿ. ಆ ಬೇಸ್ ಥಿಯರಮ್ ಮೇಲೆ ಅಂತೂ ಒಂದು ಫಿಕ್ಸ್ ಕ್ವಶನ್ ಬರುತ್ತೆ 3 ಮಾರ್ಕ್ಸಿಗೆ. ಇಲ್ಲಿ ನೋಡ್ರಿ ಟೋಟಲ್ 18 ಕ್ವಶನ್ಸ್ ಬರ್ತಾವೆ. 18 ಒಳಗೆ ನೀವು ಜಸ್ಟ್ 10 ಬರಿಬೇಕು. ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ 3 ಮಾರ್ಕ್ಸಿಂದು ನಮ್ಗೆ ಸ್ವಲ್ಪ ಅವು ಡಿಫಿಕಲ್ಟ್ ಅನ್ನಿಸ್ಬೋದು. ನೀವು ಅವನ್ನ ಭಾಳ ಕರೆಕ್ಟಾಗಿ ನೀವು ಕಾನ್ಸೆಪ್ಟ್ ತಿಳ್ಕೊಂಡು ಸಾಲ್ವ್ ಮಾಡಿದ್ರಿ ಅಂದ್ರೆ ಆರಾಮ್ಸೆ ನೀವು ಸಾಲ್ವ್ ಮಾಡ್ಬೋದು. ಆ್ಯಂಡ್ ಇಲ್ಲಿ 10 ಮಾರ್ಕ್ಸ್ ಈಸಿಲಿ ನೀವು ತೊಗೋಬೋದಾಗ್ತೈತಿ. ಆ್ಯಂಡ್ ಅಗೇನ್ ನಾವು ವಿಲ್ ಗೋ ಟು 2 ಮಾರ್ಕ್ಸ್ ಕ್ವಶನ್. 2 ಮಾರ್ಕ್ಸ್ ಕ್ವಶನ್ಸ್ ಅಂತೂ ಏನು ಟ್ವಿಸ್ಟ್ ಇರಂಗಿಲ್ಲ, ಈಸಿಲಿ ನೀವು 2 ಮಾರ್ಕ್ಸು 10ಗೆ 10 ಬರಿಬೋದು. ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಒಳಗೆ 1 ಕ್ವಶನ್ ಬರುತ್ತೆ. ಅಲ್ಲಿ 1 1 ಆ್ಯಂಡ್ ಆನ್ 2 ಅಂತ ಕೇಳ್ತಾರೆ. ಫಂಕ್ಷನ್ ಕೊಡ್ತಾರೆ, ಜಸ್ಟಿಫೈ ವೆದರ್ ದ ಫಂಕ್ಷನ್ ಇಸ್ 1 1 ಆ್ಯಂಡ್ ಆನ್ 2 ಅಂತ ಕೇಳ್ತಾರೆ. ಅದು ಈಸಿ ಇರ್ತೈತಿ ಸಮ್. ಆ್ಯಂಡ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಲ್ಲಿ 2 ಕ್ವಶನ್ಸ್ ಬರ್ತಾವೆ. 2 ಕ್ವಶನ್ ನಾ ಹೇಳಿದೆ ನಿಮ್ಗೆ. ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ 2 ಎಕ್ಸಸೈಸ್ ಅವು ಪ್ರಿಪೇರ್ ಆದ್ರೆ 9 ಮಾರ್ಕ್ಸ್ ಬರುತ್ತೆ. ಅಲ್ಲಿ 2 ಮಾರ್ಕ್ಸು ಬರುತ್ತೆ, 3 ಮಾರ್ಕ್ಸು ಬರುತ್ತೆ, ಆ್ಯಂಡ್ ಇವನ್ 1 ಮಾರ್ಕ್ಸ್ ಕ್ವಶನ್ಸು ಬರ್ತಾವೆ.
ಆ್ಯಂಡ್ ಮ್ಯಾಟ್ರಿಸಸ್ ಒಳಗೆ ಒಂದು ಸಮ್ ಬರುತ್ತೆ 2 ಮಾರ್ಕ್ಸಿಂದು, ಅದು ಈಸಿ ಇರ್ತೈತಿ. ಈ ವರ್ಷದ್ದು ಆ್ಯಕ್ಚುಲಿ ಎಕ್ಸ್ಟ್ರಾ ಐತಿ ಕ್ವಶನು. ಆ್ಯಂಡ್ ಡಿಟರ್ಮಿನೆಂಟ್ಸ್ ಮೇಲೆ ಒಂದಿರುತ್ತೆ. ಆ್ಯಂಡ್ ಕಂಟಿನ್ಯೂ ಡಿಫ್ರೆನ್ಷಿಯೇಷನ್ ಮೇಲೆ 3 ಸಮ್ ಬರ್ತಾವೆ. ಇಲ್ಲಿ 3 ಮಾರ್ಕ್ಸಿಂದು 2 ಮಾರ್ಕ್ಸಿಂದು 3 ಕ್ವಶನ್ಸ್ ಬರ್ತಾವೆ. ಸೊ ಈಸಿಲಿ ನಿಮ್ಗೆ ಇಲ್ಲಿ 6 ಮಾರ್ಕ್ಸ್ ತೊಗೋಬೋದು. ಮತ್ತು ಇದು ಇಷ್ಟು ಈಸಿ ಇರ್ತೈತಿಲ್ಲ, ಭಾಳ ಡಿಫ್ರೆನ್ಷಿಯೇಷನ್ ನೋಡ್ರಿ, ನಿಮ್ಗೆ ಫಾರ್ಮುಲಾಸ್ ಎಲ್ಲ ಡಿಫ್ರೆನ್ಷಿಯೇಷನ್ ಫಾರ್ಮುಲಾಸ್ ಬಂದರೆ ಆರಾಮ್ಸೆ ನಿಮ್ಗೆ 3 ಮಾರ್ಕ್ಸ್ ಸಮ್ಸು ಬರ್ತಾವೆ, 2 ಮಾರ್ಕ್ಸ್ ಸಮ್ಸು ಬರ್ತಾವೆ, 5 ಮಾರ್ಕ್ಸ್ ಸಮ್ಸು ಬರ್ತಾವೆ ಇಲ್ಲಿ. ಆ್ಯಂಡ್ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್ ಮೇಲೆ ಒಂದು ಸಮ್ ಅದ. ಆ್ಯಂಡ್ ಇಂಟಿಗ್ರೇಷನ್ ಮೇಲೇನೂ ಇಲ್ಲೇ ಸ್ಟೂಡೆಂಟ್ಸ್ 3 ಕ್ವಶನ್ ಬರ್ತಾವೆ ನೋಡ್ರಿ, 2 ಮಾರ್ಕ್ಸಿಂದು 3 ಕ್ವಶನ್ ಬರ್ತಾವೆ. ಡಿಫ್ರೆನ್ಷಿಯಲ್ ಇಕ್ವೇಷನ್ ಮೇಲೆ 1 ಕ್ವಶನ್ ಬರುತ್ತೆ. ವೆಕ್ಟರ್ ಆಲ್ಜಿಬ್ರಾ ಮೇಲೆ 3 ಕ್ವಶನ್ಸ್ ಬರ್ತಾವೆ. ಆ್ಯಂಡ್ 3D ಒಳಗೆ 1 ಬರ್ತೈತಿ. ಆ್ಯಂಡ್ ಲಾಸ್ಟ್ ಪ್ರೊಬಾಬಿಲಿಟಿ ಒಳಗೆ 1 ಬರ್ತೈತಿ, ಅದು ಈಸಿ ಇರ್ತೈತಿ ಆಲ್ಮೋಸ್ಟ್. ಸೊ ಟೋಟಲಿ 2 ಮಾರ್ಕ್ಸಿಂದು 18 ಕ್ವಶನ್ಸ್ ಬರ್ತಾವೆ. ಈ 18 ಒಳಗೆ ನೀವು ಜಸ್ಟ್ 10 ಬರಿಬೇಕಾಗ್ತೈತಿ. ಆ್ಯಂಡ್ ನೋಡ್ರಿ, ನಿಮ್ಗೆ ನಾ ಹೇಳ್ಕೊತಾ ಹೋಗಿನಿ ಯಾವ್ದು ಈಸಿ ಅನಿಸ್ತಾವಲ್ಲ ಅದ್ರೊಳಗೆ ನೀವು 8 ಬಿಟ್ಟು ಈಸಿ ಇದ್ದಿದ್ದ 10 ಕ್ವಶನ್ಸ್ನ ನೀವು ಅಟೆಂಡ್ ಮಾಡ್ಬೋದು. ಆ್ಯಂಡ್ 1 ಮಾರ್ಕ್ಸಿನ ನಂತರ ಸ್ಟೂಡೆಂಟ್ಸ್ ಯಾರು ಔಟ್ ಆಫ್ ಔಟ್ ಅಂತ ತೊಗೋಬೇಕಂತ ಮಾಡಿರಲ್ಲ, ಈ ಸರ್ತಿ ಅಂತೂ ಭಾಳ ಈಸಿ ಐತಿ. ಯಾಕಂದ್ರೆ ನಿಮ್ಗೆ ಆಪ್ಷನ್ ಜಾಸ್ತಿ ಕೊಟ್ಟಾರ. ಟೋಟಲ್ 15 ಕೊಟ್ಟು ನೀವು 10 ಬರಿಬೇಕಾಗ್ತೈತಿ. ಸೊ ಆರಾಮ್ಸೆ ನೀವು 10 ಮಾರ್ಕ್ಸ್ನ ನೀವು ಇಲ್ಲಿ ತೊಗೋಬೋದು. ಆ್ಯಂಡ್ ಯು ಕ್ಯಾನ್ ಗೆಟ್ ಔಟ್ ಆಫ್ ಔಟ್ ಮಾರ್ಕ್ಸ್ ಹಿಯರ್. ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಒಳಗೆ ನೋಡ್ರಿ 2 ಕ್ವಶನ್ಸ್ ಕೇಳ್ತಾರೆ. 1 ಕ್ವಶನ್ ಅವ್ರು ಕೇಳ್ತಾರೆ, ಗಿವ್ ಆನ್ ಎಕ್ಸಾಂಪಲ್ ಆಫ್ ಎ ರಿಲೇಷನ್ ವಿಚ್ ಇಸ್ ರಿಫ್ಲೆಕ್ಸಿವ್ ಬಟ್ ನಾಟ್ ಸಿಮೆಟ್ರಿಕ್ ಬಟ್ ನಾಟ್ ಟ್ರಾನ್ಸಿಟಿವ್ ಅಂತ ಒಂದು 5 ಟೈಪ್ ಸಮ್ಸ್ ಅದಾವೆ. ಅದ್ರೊಳಗೆ ನೀವು ಮಾಡ್ಕೊಂಡ್ರಿ ಅಂತಂದ್ರೆ 1 ಕ್ವಶನ್ ಬರುತ್ತೆ. ಇನ್ನೊಂದು ಕ್ವಶನು ಬೈನರಿ ಆಪ್ರೇಷನ್ಸ್ ಮೇಲೆ ಬರುತ್ತೆ. ಸೊ ಟೋಟಲಿ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಮೇಲೆ 2 ಕ್ವಶನ್ಸ್ ಬರುತ್ತೆ. ಆ್ಯಂಡ್ ಇಂಟಿಗ್ರೇಷನ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸು ಇಲ್ಲಿ 2 ಸಮ್ ಬರ್ತಾವೆ ನಿಮಗೆ 1 ಮಾರ್ಕಿಂದು. ಮ್ಯಾಟ್ರಿಸಸ್ ಮೇಲೆ 1 ಬರುತ್ತೆ, ಡಿಟರ್ಮಿನೆಂಟ್ಸ್ ಮೇಲೆ 1 ಬರುತ್ತೆ. ಅವಂತೂ ಈಸಿ ಇದಾವೆ, ನಿಮ್ಗೆ ಆಲ್ರೆಡಿ ಗೊತ್ತದ. ಕಂಟಿನ್ಯೂಟಿ ಮೇಲೆ 2 ಸಮ್ ಅದಾವೆ, ಇವನು ಈಸಿ ಇದಾವೆ. ಡಿಫ್ರೆನ್ಷಿಯೇಷನ್ ಫಾರ್ಮುಲಾ ಗೊತ್ತಿದ್ರೆ ನೀವು ಆರಾಮ್ಸೆ ಈ ಸಮ್ಸ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಇಂಟಿಗ್ರೇಷನ್ ಮೇಲೇನು 2 ಸಮ್ ಬರ್ತಾವೆ. ಇದು ಬೇಸಿಕ್ ಇರ್ತೈತಪ್ಪಿ. ಸ್ಟಾರ್ಟಿಂಗ್ ನೀವು ಫಾರ್ಮುಲಾಸ್ ಗೊತ್ತಿತ್ತಂದ್ರೆ ಇಂಟಿಗ್ರೇಷನ್ ಮೇಲೇನು 2 ಸಮ್ ಮಾಡ್ಬೋದು. ಆ್ಯಂಡ್ ವೆಕ್ಟರ್ ಆಲ್ಜಿಬ್ರಾದ ಮೇಲೆ 1 ಸಮ್ ಬರ್ತೈತಿ. ಆ್ಯಂಡ್ ಇಲ್ಲಿ ಮೋಸ್ಟ್ ಆಫ್ ದ ಟೈಮ್ ನಿಮ್ಗೆ ಡೆಫಿನಿಷನ್ ಕೇಳ್ಬೋದು. ಡಿಫೈನ್ ಕೋಲಿನಿಯರ್ ವೆಕ್ಟರ್ಸ್, ಡಿಫೈನ್ ನೆಗೆಟಿವ್ ಆಫ್ ಎ ವೆಕ್ಟರ್, ಇಂಥವೆಲ್ಲ ಸಮ್ಸ್ ಕೇಳ್ಬೋದು. 3D ಮೇಲೆ 1 ಡೈರೆಕ್ಷನ್ ಕೊಸೈನ್ಸ್ ಕೇಳ್ಬೋದು. ವೆಕ್ಟರ್ ಮತ್ತು 3D ಸೇರಿಸಿ 3 ಕ್ವಶನ್ಸ್ ಬರ್ತಾವೆ 1 ಮಾರ್ಕಿಗೆ. ಆ್ಯಂಡ್ LPP ಮೇಲೆ ಅಂತೂ ಗೊತ್ತದ ನಿಮ್ಗೆ, ಡೆಫಿನಿಷನ್ ಬರೀಬೇಕು. ಡಿಫೈನ್ ಫೀಸಿಬಲ್ ಸೊಲ್ಯೂಷನ್, ಡಿಫೈನ್ ಫೀಸಿಬಲ್ ರೀಸನ್, ಡಿಫೈನ್ ಆಪ್ಟಿಮಲ್ ಸೊಲ್ಯೂಷನ್, ಇಂಥವೆಲ್ಲ ಒಂದು 6 ಡೆಫಿನಿಷನ್ಸ್ ಅದಾವೆ. ಅವ್ನು ನೋಡ್ಕೋರಿ. LPP ಮೇಲೆ 1 ಕ್ವಶನ್ ಅಂತೂ ಬರ್ತೈತಿ. ಆ್ಯಂಡ್ ಆಲ್ಸೋ ಸೇಮ್ ಪ್ರೊಬ್ಯಾಬಿಲಿಟಿ ಮೇಲೆ ಈಸಿ ಅಂದ್ರೆ ಈಸಿ ಐತಿ, ಕಂಡೀಷನಲ್ ಪ್ರೊಬ್ಯಾಬಿಲಿಟಿ ಮೇಲೆ ಐತಿ. 1 ಮಾರ್ಕಿಗೆ 1 ಕ್ವಶನ್ ಬರುತ್ತೆ. ಸೊ ಟೋಟಲಿ ನೋಡ್ರಿ ಇಲ್ಲೇ 15 ಕ್ವಶನ್ಸ್ ಬರ್ತಾವೆ. ಇದ್ರೊಳಗೆ ನೀವು 10 ಅಷ್ಟು ಬರೆದ್ರೆ ನಿಮ್ಗೆ ಪಾರ್ಟ್ ಎ ಒಳಗೆ 10 ಕಂಪ್ಲೀಟ್ ಕ್ವಶನ್ಸ್ ಬರ್ತಾವೆ. ಸೊ ನಾನು ನಿಮ್ಗೆ ಹೇಳಿದಂಥ ಎಲ್ಲನೂ ಕರೆಕ್ಟಾಗಿ ನೀವು ಮಾಡ್ಕೊಂಡ್ರಿ ಅಂದ್ರೆ ಆರಾಮ್ಸೆ ನಿಮ್ಗೆ 80+ ಮಾರ್ಕ್ಸ್ ಬರ್ತಾವೆ. ನೀವು ಏನು ಮಾಡಿರಿ ಅಂದ್ರೆ ಡಿಸ್ಟಿಕ್ ಒಳಗೆ ಬೇರೆ ಬೇರೆ ಡಿಸ್ಟಿಕ್ ಒಳಗೆ ನಡೆದಿದ್ದಂಥ ಕ್ವಶನ್ ಪೇಪರ್ಸ್ ಎಲ್ಲ ಸೆಲೆಕ್ಟ್ ಮಾಡ್ಕೊರಿ ಪ್ರಿಪ್ರೇಟರಿ ಎಕ್ಸಾಮ್ ಅದು. ಯಾಕಂದ್ರೆ ಲಾಸ್ಟ್ ಇಯರ್ ಕ್ವಶನ್ ಪೇಪರ್ ಮಾಡಿದ್ರು ನಡೀತದಪ್ಪಿ, ಏನು ಪ್ರಾಬ್ಲಮ್ ಇಲ್ಲ. ಲಾಸ್ಟ್ ಇಯರ್ ಕ್ವಶನ್ ಪೇಪರ್ ಅಷ್ಟನ್ನು ಮಾಡ್ತೀನಂದ್ರೆ ನೀವು ಔಟ್ ಆಫ್ ಔಟ್ ತೊಗೋಬೋದು. ಯಾಕಂದ್ರೆ ಈ ಸರ್ತಿ ಎಕ್ಸ್ಟ್ರಾ ಕ್ವಶನ್ಸ್ ಇದಾವೆ. ಇವ್ನು ಬಿಟ್ಟರು ನೀವು ಲಾಸ್ಟ್ ಟೈಮ್ ಏನಿತ್ತಲ್ಲ ಸಿಲೆಬಸ್ ಆ್ಯಂಡ್ ಲಾಸ್ಟ್ ಟೈಮ್ ಏನಿತ್ತಲ್ಲ ಎಕ್ಸಾಮಿಗೆ ಏನೇನು ಬರ್ತೈತೆ ಅನ್ನೋದು ಕಾನ್ಸೆಪ್ಟ್ ನಿಮ್ಗೆ ಗೊತ್ತಿತ್ತಂದ್ರೆ ಆರಾಮ್ಸೆ ನೀವು ಔಟ್ ಆಫ್ ಔಟ್ ತೊಗೋಬೋದು. ಆ್ಯಂಡ್ ನಾನು ನಿಮಗೆ ಏನು ಸಜೆಷನ್ ಮಾಡೋದಂದ್ರೆ ಕ್ವಶನ್ ಪೇಪರ್ ನೋಡಿರಿ. ನೀವು ಎಷ್ಟು ಅಭ್ಯಾಸ ಮಾಡಿದ್ರೂ ಕ್ವಶನ್ ಪೇಪರ್ ನೋಡಿರಿ. ಆ್ಯಂಡ್ ಕ್ವಶನ್ ಹೆಂಗೆ ಬರ್ತಾವಂತ ಗೊತ್ತಾಗಲಿಲ್ಲ ಅಂತಂದ್ರೆ ನಾವು ಎಷ್ಟು ಓದಿದ್ರೂ ಅದು ವೇಸ್ಟ್ ಆಗ್ತೈತಿ. ಸೊ ಕ್ವಶನ್ಸನ್ನು ಕರೆಕ್ಟಾಗಿ ನೋಡ್ಕೊರಿ. 2 ಮಾರ್ಕ್ಸಿಗೆ ಯಾವ್ದು ಬರ್ತಾವೆ, 3 ಮಾರ್ಕ್ಸಿಗೆ ಯಾವ್ದು ಬರುತ್ತೆ, ಮತ್ತು 5 ಮಾರ್ಕ್ಸಿಗೆ ಯಾವ್ದು ಬರುತ್ತೆ ನನ್ನ ಕರೆಕ್ಟಾಗಿ ನೋಡಿಕೊಂಡು ಆ್ಯಂಡ್ ಕರೆಕ್ಟಾಗಿ ಬರೀರಿ. ಆ್ಯಂಡ್ ನಂದೇನು ಸಜೆಷನ್ ಅಂದರೆ ನೀವು ಮ್ಯಾಥ್ಸ್ ಕ್ವಶನ್ ಪೇಪರ್ನ ಯಾವಾಗಲೂ ನೀವು ಲಾಸ್ಟ್ ಪಾರ್ಟಿಂದ ಸ್ಟಾರ್ಟ್ ಮಾಡಿದಿರಿ ಅಂತಂದ್ರೆ ನೀವು ಆರಾಮ್ಸೆ ಬರಿಬೋದು. ಯಾಕಂದ್ರೆ 1 ಮಾರ್ಕ್ಸಿನ ಕ್ವಶನ್ ಸ್ವಲ್ಪ ಟ್ರಿಕ್ಕಿ ಇರೋದ್ರಿಂದ ನೀವು ಅಲ್ಲಿ ಟೈಮ್ ವೇಸ್ಟ್ ಮಾಡಿ ಕೂತ್ಕೊಡ್ತೀರಿ. ಸೊ 6 ಮಾರ್ಕ್ಸ್ ಅಂದರೆ ಪಾರ್ಟಿ ತಗೋರಿ. ಪಾರ್ಟ್ಸ್ನ ಉಲ್ಟಾ ಪುಲ್ಟಾ ಬರೀರಿ, ಬಟ್ ಪಾರ್ಟ್ಸ್ ಒಳಗಿನ ಕ್ವಶನ್ಸ್ ಉಲ್ಟಾ ಪುಲ್ಟಾ ಬರೆಯೋಂಗಿಲ್ಲ. ಪಾರ್ಟ್ ಇ ತೊಗೊಂಡ್ರೆ ಅಂದ್ರೆ ಯಾವುದೋ ಒಂದು ಕ್ವಶನ್ ಬರೀತೀರಿ ಅನ್ನೋದನ್ನು ಕರೆಕ್ಟಾಗಿ ಬರೀರಿ. ನೆಕ್ಸ್ಟ್ ಪಾರ್ಟ್ ಡಿ ಹೋಗ್ರಿ. ಪಾರ್ಟ್ ಡಿ ಒಳಗೆ ಕ್ವಶನ್ಸ್ ಸೀರಿಯಲ್ ಇರ್ಬೋದು, ಸೀರಿಯಲ್ಲೇ ಬರೀಬೇಕು. ಸೀರಿಯಲ್ ಇರ್ತೈತೆ ಅಂದ್ರೆ ಇನ್ ಕೇಸ್ ನಿಮ್ಗೆ ಮಿಡಲ್ನಾಗ ಯಾವ್ದಾರ ಒಂದು ಬರಂಗಿಲ್ಲ ಅಂತಂದ್ರೆ ಅದನ್ನ ಬಿಟ್ಟು ನೆಕ್ಸ್ಟ್ ಕ್ವಶನ್ ಬರಿಬೋದು. ಬಟ್ ಅದನ್ನ ಜಾಸ್ತಿ ಉಲ್ಟಾ ಪುಲ್ಟಾ ಮಾಡಿ ಬರಿಬೇಡ್ರಿ ಎಕ್ಸಾಮ್ ಒಳಗೆ. ಸೊ ಈಸಿ ಇರ್ತೈತಿ ಈ ಸರ್ತಿ ಅಂತೂ ಕ್ವಶನ್ ಪೇಪರು. ನೀವೇನು ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಫಸ್ಟ್ ಎಕ್ಸಾಮ್ ಮ್ಯಾಥ್ಸ್ ಐತೆ ಅಂತಂದು ಆ್ಯಕ್ಚುಲಿ ಈ ಸರ್ತಿ ಅಂತೂ ಮೋಸ್ಟ್ ಆಫ್ ದ ಟೈಮ್ ಭಾಳ ಈಸಿನ ಬರ್ತೈತಿ ಕ್ವಶನ್ ಪೇಪರ್. ನೀವೆಲ್ಲ ಓದ್ಕೊಂಡಿದ್ರಿ ಅಂತಂದ್ರೆ ಯಾವ ಎಕ್ಸಾಮಿಗೂ ನೀವು ಹೆದರುವಂಥ ಅವಶ್ಯಕತೆ ಇಲ್ಲ. ಸೊ ಇಷ್ಟೆಲ್ಲ ಕರೆಕ್ಟಾಗಿ ಪ್ರಿಪೇರ್ ಮಾಡಿದ್ರಿ ಅಂದರೆ ಸ್ಟೂಡೆಂಟ್ಸ್ ನೀವು ಆರಾಮ್ಸೆ ಎಕ್ಸಾಮ್ನ ಕಂಪ್ಲೀಟಾಗಿ ಮಾಡ್ಕೋಬೋದು. ಆ್ಯಂಡ್ ಇನ್ನೂ ನಾಳೆ ಒಂದಿನ ಕಂಪ್ಲೀಟ್ ಟೈಮ್ ಐತಿ. ಓದಿದ್ದನ್ನೆಲ್ಲ ರಿವಿಷನ್ ಮಾಡ್ಕೊರಿ. ಆ್ಯಂಡ್ ನಾ ಹೇಳಿದ ಪಾಯಿಂಟ್ಸ್ ಎಲ್ಲ ಇವೆಲ್ಲ ಕ್ವಶನ್ಸ್ ಎಲ್ಲ ಕರೆಕ್ಟ್ ಮಾಡ್ಕೊರಿ. ನಿಮ್ದು ಎಕ್ಸಾಮ್ ಎಲ್ಲ ಚಲೋ ಆಗ್ತೈತಿ. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್. ಥ್ಯಾಂಕ್ ಯು.